ಹಾವೇರಿ ಜಿಲ್ಲೆ ಹಾನಗಲ್ ಪಟ್ಟಣದಲ್ಲಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕರ್ನಾಟಕ ಸರ್ಕಾರದ ಹಾನಗಲ್ ಉಪವಿಭಾಗ ನೂತನ ಕಚೇರಿ ಕಟ್ಟಡದ ಸಮಾರಂಭವನ್ನ ಹಮ್ಮಿಕೊಳ್ಳಲಾಯಿತು. ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಹಾನಗಲ್ನಲ್ಲಿ ಒಂದು ಸುಸಜ್ಜಿತವಾದ ಎಸ್ಕಾಂ ಇಲಾಖೆಯ ಕಟ್ಟಡ ಸನ್ಮಾನ್ಯ ಶಾಸಕರ ಅಮೃತಹಸ್ತದಿಂದ ನಾವೆಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೀವಿ. ಸುಸಜ್ಜಿತ ಕಟ್ಟಡದಲ್ಲಿ ಕೂತು ನಮ್ಮ ಎಸ್ಕಾಂ ಇಲಾಖೆ ಅಧಿಕಾರಿಗಳು ರೈತರಿಗೆ, ಸಾರ್ವಜನಿಕರಿಗೆ ಒಳ್ಳೆಯ ಸೇವೆ ಕೊಡಬೇಕು. ಅವರಿಗೆ 24x7 ಅವೈಲೇಬಲ್ ಆಗಿರಬೇಕು. ಯಾವ ಸಂದರ್ಭದಲ್ಲಿ ಕಾಲ್ ಮಾಡಿದಾಗ ನಮ್ಮ ಎಸ್ಒಗಳು, AWSಗಳು ಲೈನ್ಮನ್ಸ್ ಅಟೆಂಡ್ ಮಾಡಬೇಕು. ಆ ಉದ್ದೇಶದಿಂದ ನಿಮಗೆ ಒಳ್ಳೆ ಕಟ್ಟಡವನ್ನು ಮಾನ್ಯ ಶಾಸಕರ ಪ್ರಯತ್ನದಿಂದ ಅನುದಾನ ಶಾಂಕ್ಷನ್ ಆಗಿ ಗುದ್ಲಿ ಪೂಜೆ ಮಾಡಿ ಇವತ್ತು ಬಹಳ ಒಳ್ಳೆಯ ಪದ್ಧತಿ ಕಟ್ಟಡದ ಕಾರ್ಯವನ್ನು ಸುರಕ್ಷಿತ ಜನಸಂಖ್ಯೆ, ಅದರ ಜೊತೆಗೆ ಪಂಪ್ಸೆಟ್ಗಳ ಸಂಖ್ಯೆಗಳು ಎರಡೂನ ಗಮನದಲ್ಲಿಟ್ಟುಕೊಂಡು ಮಠದ ಹತ್ರ ಇರುವಂಥ 33 kV ಅಲ್ಲಿ ಸಾಯೋಗೆ ಟ್ರಾನ್ಸ್ಫಾರ್ಮರ್ 110 ಆದಾಗ ಅದನ್ನು ಸ್ಥಳಾಂತರ ಮಾಡಿದ್ರು. ಮತ್ತು ಅದನ್ನೆಲ್ಲರೂ ಅಧಿಕಾರಿಗಳಿಗೆ ಕೇಳಿದಾಗ ಎಸ್ಟಿಮೇಟ್ ಮಾಡಿ ಮತ್ತು ಜನಪ್ರತಿನಿಧಿಗಳ ಗಮನ ತಂದು ಆ ಒಂದು 5 ಟ್ರಾನ್ಸ್ಫಾರ್ಮರ್ ಬಂತು ಮತ್ತು ಈ ಭಾಗದ ರೈತರಿಗೆ ಅನುಕೂಲ ಆಯಿತು. ಮೊನ್ನೆ ತಾನೇ ಬೆಳಗಾಪೇಟೆ ಮತ್ತು ಬೊಮ್ಮನಹಳ್ಳಿ ಏನು 110 33 kVಗೆ ಹೋಗುತ್ತವು ಎಲ್ಲವನ್ನೂ ಕೂಡ 6 ತಾಸಿನ ಕರೆಂಟನ್ನು ಕೂಡ ಕೊಡಲಿಕ್ಕೆ ಸಾಧ್ಯತೆ ಇಲ್ಲಂತ ಪರಿಸ್ಥಿತಿ ಬಂದವಾಗ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ. ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದ್ವಿ. ಆ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ತಂದು ತಕ್ಷಣವೇ ಆ 10 MVA ಟ್ರಾನ್ಸ್ಫಾರ್ಮರ್ನ ತೆಗೆದು ಅಲ್ಲಿ 20 MVA ಟ್ರಾನ್ಸ್ಫಾರ್ಮರ್ನ ಹಾಕಿ ಈಗಾಗಲೇ ಆ ಕಾಮಗಾರಿಯನ್ನು ಒಂದು ವಾರದಲ್ಲಿ ಮಾಡಿ ರೈತರ ಶ್ರೀನಿವಾಸ್ ಮಾನೆ ಸಾಹೇಬರು ಹಾಗೂ ನಮ್ಮ ಎಸ್ಕಾಂನ ಅಧ್ಯಕ್ಷರಾಗಿರ್ತಕ್ಕಂಥ ಸೈಯದ್ ಅಜ್ಜಿ ಗಾಜ್ರಿ ಸಾಹೇಬರು ಸಹ ಇದಕ್ಕೆಲ್ಲ ನಮಗೆ ಪ್ರೋತ್ಸಾಹ ಕೊಟ್ಟು ಈ ಸಂದರ್ಭದಲ್ಲಿ ಶ್ರೀ ಸೈಯದ್ ಅಜಿಂ ಪೀರಾ ಎಸ್ ಖಾದ್ರಿ, ಶ್ರೀನಿವಾಸ್ ಮಾನೆ, ಶಾಸಕರು ಎಲ್ಲರೂ ಪಾಲ್ಗೊಂಡಿದ್ರು. ವರದಿ ಮಯೂರ್ ರಾಯ್ಕರ್, ಹಾನಗಲ್, ಶ್ರೀ ಟಿವಿ ನ್ಯೂಸ್.